ನಾನು ಸಂಜನಾ ಅವರ ಅಡ್ವೊಕೇಟು. ಅವರು ಒಂದು ಕೇಸ್ ಹಾಕಿದ್ರು, CC ನಂಬರ್ 51202 ಆಫ್ 2022, ರಾಹುಲ್ ತೋನ್ಸೆ ಅನ್ನೋರ ಮೇಲೆ. ಅವರು ಯಾವುದೋ ಬಿಸ್ನೆಸ್ ಇನ್ವೆಸ್ಟ್ಮೆಂಟು, ರಿಯಲ್ ಎಸ್ಟೇಟಲ್ಲಿ ಇದ್ದೀನಿ, ನಾನು ರಿಯಲ್ ಎಸ್ಟೇಟಲ್ಲಿ ಸೈಟ್ ಕೊಡಿಸ್ತೀನಿ ನಿಮಗೆ, ನಾನು ತುಂಬ ಕಡೆ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳಿ ಇವ್ರ ಹತ್ರ 45 ಲಕ್ಷ ದುಡ್ಡು ಪಡೆದಿದ್ರು. ಆ 45 ಲಕ್ಷಕ್ಕೆ ಯಾವುದೇ ಥರ ಸೈಟ್ ಕೊಡಿಸಿಲ್ಲ. ಒಂದೂವರೆ ವರ್ಷ ಆದ್ರೂ ಏನೂ ಮಾಡಲಿಲ್ಲ. ಇವ್ರು ಅದಕ್ಕೆ ವಾಪಸ್ ನಾನು ದುಡ್ಡು ಕೊಡು ಅಂತ ಕೇಳಿದಾಗ ಅವ್ರು ಕೊಡಲಿಲ್ಲ. ಆಮೇಲೆ ತುಂಬ ಇನ್ಸಿಸ್ಟ್ ಮಾಡಿದ್ಮೇಲೆ ಚೆಕ್ ಕೊಡ್ತರು, ಪೇಮೆಂಟ್ ಮಾಡ್ತೀನಿ, ನೀವು ಚೆಕ್ ಪ್ರೆಸೆಂಟ್ ಮಾಡ್ಕೊಳ್ಳಿ, ಪೇಮೆಂಟ್ ಆಗುತ್ತೆ ಅಂತ. ಬಟ್ ಆದರೂ ಆ ಕಮಿಟ್ಮೆಂಟ್ ಆನರ್ ಮಾಡಲಿಲ್ಲ. ಸೊ ಆದ್ದರಿಂದ ಸೆಕ್ಷನ್ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಪ್ರಕಾರ ನಾವು ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡಿದ್ವಿ. ಅವರು ಕೋರ್ಟಿಗೆ ಬಂದರು, ಅವರು ವಕೀಲರನ್ನ ಇಟ್ಕೊಂಡಿದ್ರು, ಅವರು ಕೇಸ್ ನಡೆಸಿದ್ರು. ಅವರು ಒಂದೇ ಹೇಳ್ತಾ ಇದ್ದಿದ್ದು, ನಾವು ಈ ದುಡ್ಡು ಯಾವುದು ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ ಅಲ್ಲ, ನನ್ನ ಹತ್ರ ಇರೋ ಕಾರ್ ಪರ್ಚೇಸ್ ಮಾಡಿದರು, ಆ ಕಾರಿನ ವ್ಯವಹಾರ ಇದು, ನಾನು ಕಾರ್ ಕೊಟ್ಟಿದ್ದೆ ಅವ್ರಿಗೆ, ಅವರೇ ಇನ್ನೂ ನನಗೆ ಬ್ಯಾಲೆನ್ಸ್ ದುಡ್ಡು ಕೊಡಬೇಕಿತ್ತು ಅಂತ ಅವ್ರು ನಡೆಸಿದ್ರು. ಬಟ್ ಕೋರ್ಟ್ ಇಬ್ಬರದು ಆರ್ಗ್ಯುಮೆಂಟ್ಸ್ ಎಲ್ಲ ಕೇಳಿಬಿಟ್ಟು ಕೋರ್ಟ್ ಅವ್ರು ನಮ್ಮದು ಆರ್ಗ್ಯುಮೆಂಟ್ ಕನ್ವಿನ್ಸ್ ಆಗಿ ಕನ್ವಿಕ್ಷನ್ ಮಾಡಿದ್ದಾರೆ. ಕೋರ್ಟ್ ಆರ್ಡ್ರು ಅವರು ರಾಹುಲ್ ತೋನ್ಸೆನ್ ಅವರು 61 ಲಕ್ಷ ಕೊಡಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಇಲ್ಲ ಅಂದರೆ 6 ತಿಂಗಳು ಜೈಲು ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿದ್ದಾರೆ. ಈ ಜಡ್ಜ್ಮೆಂಟ್ ಆಗಿ 10 ಮಾರ್ಚ್ 2025 ಆಗಿದೆ. ನೆಕ್ಸ್ಟ್ ಕಾನೂನು ಇನ್ನೂ ಪೇಮೆಂಟ್ ಆಗಿಲ್ಲ ಅಂದರೆ ಕಾನೂನು ಪರವಾಗಿ ಏನೇನು ಮಾಡಬೇಕೋ ಅದ್ರ ಪ್ರಕಾರ ಆ್ಯಕ್ಷನ್ ತೊಗೋತೀವಿ.